ಗೆಲುವು ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟರೆ ಗೆದ್ದೇ ಗೆಲ್ತೀವಿ. ನಾನು ಆಗಲೇ ಹೇಳ್ದಾಗೆ ಇದು ನನ್ನಿಂದ ಮಾತ್ರ ಅಲ್ಲ. ನನ್ನ ಕಾಲಿಗೆ ಗಾಯ ಆದಾಗ ಅದನ್ನು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆದಿ ಬ್ಯಾಲೆನ್ಸ್ ಮಾಡ್ದ. ಇವತ್ತು ಅವನಿಲ್ಲ ಅಂದಿದ್ರೆ ನಾನು ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ಸ್ ಆದಿ. ಅಷ್ಟೇ ಅಲ್ಲ, ಇವತ್ತಿನ ನನ್ನ ಗೆಲುವಿಗೆ ಮುಖ್ಯ ಕಾರಣ ನಮ್ಮ ಪ್ರೀತಮ್ ಸರ್. ಅವ್ರು ಕೊಟ್ಟಿರೋ ಧೈರ್ಯ, ಭರವಸೆನೆ ಇವತ್ತು ನಾನು ಈ ಟ್ರೋಫಿ ಇಟ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಾರಣ ಆಯಿತು. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿತ್ತು. ಅದರಲ್ಲೂ ನಿಮ್ಮ ಕಾಲಿಗೆ ಆ ಗ್ಲಾಸ್ ಪೀಸ್ ಚುಚ್ಕೊಂಡಾಗ ಆದಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ರಲ್ಲ, ಅದು ಸಖತ್ತಾಗಿತ್ತು. ನಿಮ್ಮಿಬ್ಬರು ಜೋಡಿ ತುಂಬ ಕ್ಯೂಟಾಗಿದೆ. ಏನು ಗೊತ್ತಾ, ನೀವಿಬ್ಬರು ಹೊರಗಡೆ ಎಷ್ಟೇ ಕಿತ್ತಾಡ್ಕೊಂಡ್ರು ಒಬ್ರನ್ನೊಬ್ರು ಸ್ಪಂದಿಸ್ತಿರಲ್ಲ, ಅದು ತುಂಬ ಇಷ್ಟ ಆಗುತ್ತೆ. ಆದಿ ಒಳ್ಳೆ ಹುಡುಗ, ನೀವು ಕೂಡ. ನಿಮ್ಮಿಬ್ಬರೇ ಬಾಂಡಿಂಗ್ ನೋಡ್ತಾ ಇದ್ರೆ ನಿಮ್ಮ ಕುತ್ತಿಗೆಲಿರೋ ತಾಳಿಗೂ ಆದಿಗೂ ಏನೋ ಸಂಬಂಧ ಇದೆ ಅಂತ ನನಗನ್ಸುತ್ತೆ. ನೀವು ಅದನ್ನು ಹೊರಗಡೆ ತೋರಿಸ್ಕೊಳ್ದೇ ಇದ್ದರೂ ನಾನು ಅದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಿಮ್ಮಿಬ್ಬರು ಕಣ್ಣಲ್ಲಿ ಕಾಣುತ್ತಲ್ಲ ಪ್ರೀತಿ, ಅದೇ ಎಲ್ಲ ಅರ್ಥ ಮಾಡಿಸುತ್ತೆ. ಎನಿವೆ, ಇದೆಲ್ಲ ನಿಮಗೆ ಆದಷ್ಟು ಬೇಗ ಅರ್ಥ ಆಗಿ ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ಕೊಂಡು ಓಡಾಡೋಗಾಗಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ, ಅದು ಒಬ್ಬ ಒಳ್ಳೆ ಫ್ರೆಂಡಾಗಿ. ಸರಿ ಲಕ್ಷ್ಮಿ ಅವರೇ, ನನ್ನ ಕೆಲಸ ಇಲ್ಲಿಗೆ ಮುಗೀತು, ನಾನು ಹೊರಡೋ ಟೈಮ್ ಬಂತು. ಹಾಗಂತ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇಲ್ಲಿಗೆ ಕೊನೆ ಆಗೋದು ಬೇಡ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಎನಿ ಡೇ ಎನಿ ಟೈಮ್ ಒಂದೇ ಒಂದು ಫೋನ್ ಮಾಡಿ, ನೆಕ್ಸ್ಟ್ ಮಿನಿಟ್ ನಿಮ್ಮ ಮುಂದೆ ಇರ್ತೀನಿ. ಬಾಯ್. ಬಾಯ್ ಸರ್. ಟೇಕ್ ಕೇರ್. ಏನಂತೆ? ಅದು ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೋದ್ರು. ಏಯ್ ಶಮಿತಾ, ಏನ್ ಹಾಗೆ ಹೋಗ್ತಾ ಇದೆಯಾ? ಲಕ್ಷ್ಮಿ ಹತ್ರ ಮಾಡಿರೋ ಚಾಲೆಂಜ್ ಮರ್ತ್ ಹೋಗ್ತಾ ಇರೋ ಆಗಿದೆ. ಬರೀ ಚಾಲೆಂಜ್ ಮಾಡೋದಲ್ಲ, ಶರತ್ ಹಾಗೆ ನಡ್ಕೋಬೇಕಲ್ವಾ? ಶಮಿತಾ, ನೀನು ಹೇಳ್ದಾಗೆ ನಿನ್ನ ಚಾಲೆಂಜಲ್ಲಿ ನಮ್ಮ ಟೀಮ್ ಅವ್ರು ಗೆದ್ದಿದ್ದೀವಿ. ಸೊ ನಮ್ಮ ಎಲ್ಲ ಟೀಮ್ ಅವ್ರ ಹತ್ರ ನೀನು ಸಾರಿ ಕೇಳಬೇಕು. ಇವಳೊಬ್ಳೆ ಅಲ್ಲ, ಇವಳು ಇಡೀ ಟೀಮ್ ನಮ್ಮ ಹತ್ರ ಸಾರಿ ಕೇಳಬೇಕು. ಸಾರಿ. ಈ ತರ ಯಾರಾದ್ರೂ ಸಾರಿ ಕೇಳ್ತಾರ? ಸರಿಯಾಗಿ ಕೇಳು. ಇಲ್ಲಿವರೆಗೂ ನಾನು ಮಾಡಿರೋ ಎಲ್ಲ ತಪ್ಪುಗಳಿಗೂ ಸಾರಿ ಕೇಳ್ತೀನಿ. ನಮ್ಮ ಗ್ಯಾಂಗ್ ಮಾಡಿರೋ ಎಲ್ಲ ತಪ್ಪುಗಳಿಗೂ ನನ್ನ ಕಡೆಯಿಂದ ಸಾರಿ. ಓಕೆನಾ? ಓಕೆನಾ? ಈ ಶಮಿತಾ ಮಾಡಿರೋ ತಪ್ಪಿಗೆ ಆದಿನೂ ಸಾರಿ ಕೇಳೋ ಹಾಗಾಯ್ತು. ಇವತ್ತಿನ ನನ್ನ ಈ ಗೆಲುವಿಗೆ ಕಾರಣನೇ ಇವನು. ಆದರೂ ಆ ಖುಷಿನ ಅನುಭವಿಸೋಕ್ಕಾಗ್ತಿಲ್ಲ. ಥ್ಯಾಂಕ್ಸ್ ಆದಿ. ನಿಂಗೂ ಥ್ಯಾಂಕ್ಸ್ ಲಕ್ಷ್ಮಿ. ನಳಿನಿ, ಲಕ್ಷ್ಮಿ ಜೊತೆ ಮಾತಾಡಿದೆ, ಹುಷಾರಾಗಿದ್ದಾಳೆ. ಕೇಳಿ ಮನಸ್ಸಿಗೆ ಖುಷಿ ಆಯಿತು. ಹೌದು, ಮೇಘ ಇನ್ನೂ ಬಂದಿಲ್ವಾ? ಇಷ್ಟೊತ್ತಿಗಾಗಲೇ ಕಾಲೇಜಿಂದ ಬರಬೇಕಿತ್ತಲ್ಲ. ಶ್ಯಾಮನೂ ಬಂದಿಲ್ಲ. ನಳಿನಿ, ನಳಿನಿ, ಏನ್ರಿ? ಅಲ್ವೇ, ಮಕ್ಕಳಿಬ್ರು ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ನನಗೂ ಗೊತ್ತಿಲ್ಲ ರೀ. ಬೆಳಗ್ಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಹೋದ್ರು ತಾನೆ? ಒಟ್ಟಿಗೆ ಹೋದ್ರು ಒಟ್ಟಿಗೆ ಬರ್ತಾರೆ ಬಿಡಿ. ಏನಾದ್ರೂ ಸ್ಪೆಷಲ್ ಕ್ಲಾಸ್ ಇರಬೇಕು. ದೇವ್ರೆ,
ಮೇಘಂಗೇನೂ ತೊಂದರೆ ಆಗದೆ ಇರಲಪ್ಪ. ಓ ಗುಲಾಬಿಯೇ, ಓಹೋ ಗುಲಾಬಿಯೇ, ನಿನ್ನಂದ ಚಲುವಿಂದ ಸೆಳೆಯೋದೆ ಪ್ರೇಮವೇ. ಓ ಯಾಕೆ ನನ್ ಬುಲ್ಬುಲ್ ನನ್ ತಾವ ಮಾತಾಡಕ್ಕಿಲ್ವಾ? ನಿನ್ ಜೊತೆ ಮಾತಾಡಕ್ ನನಗೇನಿದೆ, ಹೋಗು ಸುಮ್ನೆ. ಸುಮ್ನೆ ಹೋಗೋದಿಕ್ಕಲ್ಲ ಮೇ ನಿನ್ನಿಂದೆ ಬರ್ತಾ ಇರೋದು. ನಿನ್ ತಾವ ಪ್ರೀತಿಯಿಂದ ಮಾತಾಡೋದಕ್ಕೆ ನಿನ್ನಿಂದೆ ಬರ್ತಾ ಇರೋದು. ಇನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನೋಡು. ನಿನ್ನಿಂದ ಇನ್ನೇನ್ ತಾನೇ ಮಾಡಕ್ಕಾಗತ್ತಮ್ಮಿ? ಈಗ ನೀನು ನನ್ನ ಕೈಗೊಂಬೆ, ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂತ ಇಟ್ಕ, ನಾನು ನೀನು ಇರೋ ಇಡಿಯನ ಇಡೀ ಊರಿಗೆ ಹಂಚ್ಬಿಡ್ತೀನಿ. ಹೌದಾ, ಹಂಚ್ಕೋ ಹೋಗು. ಅದನ್ನ ನೋಡಿದ್ರೆ ನನ್ ಮರ್ಯಾದೆ ಹೋಗಲ್ಲ, ನಿಂದೆ ಮರ್ಯಾದೆ ಹೋಗೋದು. ಅದನ್ನ ನೋಡಿದ್ರೆ ನಿನಗೆ ಹೋಗಿತಾರೆ. ಏ ಹಂಸ, ನೀನ್ ಈ ರೀತಿ ನನ್ನ ಕನ್ಸುಗಳನ್ನೆಲ್ಲ ಧ್ವಂಸ ಮಾಡ್ತೀನಿ ಅಂತ ನನಗೆ ಮುಂಚೆನೆ ಗೊತ್ತಿತ್ತಮ್ಮಿ. ಅದಕ್ಕೆ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೊಸ್ದಾಗೆ ಮಾಡೀನಿ, ನೋಡ್ತೀಯಾ? ಈಗೇನು ಹೇಳ್ತೀಯ ನನ್ನ ರಾಣಿ? ಇದನ್ನ ನಾನು ಊರವ್ರಿಗೆಲ್ಲ ಕಳಿಸಿದ್ಮೇಕೆ ಇದು ಸುಳ್ಳು ಅಂತ ಗೊತ್ತಾಗೋಷ್ಟರಲ್ಲಿ ಇಡೀ ಊರಿಗೆ ನಾನು ನೀನು ವರ್ಲ್ಡ್ ಫೇಮಸ್ ಆಗೋಯ್ತೀವಿ. ಜನಕ್ಕೂ ಅಷ್ಟೇಯ, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆಲ್ಲ ಕಂಟೆಂಟ್ ಮುಖ್ಯ. ಅದ್ರಾಗೂ ಕೇಶವ ಪುರೋಹಿತರು ಮಗಳು ನನ್ನ ಜೊತೆ ಲವ್ವಿ ಡವ್ವಿ ಆಡ್ತಾವಳೆ ಅಂತಂದ್ರೆ ಏನಾಗ್ಬೋದು ಅನ್ನತ ಯೋಚನೆ ಮಾಡು. ಪ್ಲೀಸ್ ಹಾಗೆಲ್ಲ ಮಾಡಬೇಡ. ಐ ಲೈಕ್ ಇಟ್. ಈ ಭಯ ಹೀಗೆ ಇರಬೇಕು. ನಾನು ನಿಲ್ಲು ಅಂದ್ರೆ ನಿಲ್ಬೇಕು, ಮಾತಾಡು ಅಂದ್ರೆ ಮಾತಾಡಿಸ್ಬೇಕು, ಕುಣಿ ಅಂದ್ರೆ ಕುಣಿಲೂ ಬೇಕು. ನಕ್ರ ಏನಾದ್ರೂ ಮಾಡಿದ್ಯೋ ಗೊತ್ತಲ್ಲ. ಇಲ್ಲ, ಇವನ ಹತ್ರ ಅಲ್ಲ, ಯಾರ ಹತ್ರನೂ ಈ ವಿಷಯ ಎಲ್ಲ ಹೇಳ್ಬಾರ್ದು. ಇವನಂತೂ ಕೋಪದಲ್ಲಿ ಏನಾದರೂ ಅನಾಹುತ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏನೂ ಆಗಿಲ್ಲ ಅನ್ನೋ ಥರನೇ ಇದ್ಬಿಡೋಣ. ಸಾರಿ ಕಣೆ ಮೇಘ, ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು, ಬೇಗ ಮುಗಿಯುತ್ತೇನೋ ಅನ್ಕೊಂಡೆ, ಆದರೆ ಸ್ವಲ್ಪ ಲೇಟ್ ಆಯಿತು. ಸರಿ ನಡಿ ಹೋಗೋಣ. ಎಲ್ರೂ ಮುಂದೆ ಸಾರಿ ಕೇಳಿಸಿ ಅವಮಾನ ಆಗೋ ಹಾಗೆ ಮಾಡಿದ್ಲು. ಇವಳನ್ನ ಇಷ್ಟು ದಿನ ಸುಮ್ಮನೆ ಬಿಟ್ಟಿದ್ದೆ ಹೆಚ್ಚು.